ಇತ್ತೀಚೆಗೆ ರಾಜ್ಯದಲ್ಲಿ ರಾಬರಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಉದ್ಯಮಿಯನ್ನ ಅಡ್ಡಗಟ್ಟಿ ದರೋಡೆ ಮಾಡಿದ್ದ ಗ್ಯಾಂಗ್ ಅನ್ನು ಬಂಧಿಸಲಾಗಿದೆ. ಮಾದನಾಯಕನಹಳ್ಳಿ ಪೊಲೀಸರಿಂದ 5 ಅರೆಸ್ಟ್ ಮಾಡಲಾಗಿದೆ. ಮಾದನಾಯಕನಹಳ್ಳಿ ಪೊಲೀಸರು ಮಾಡಿರುವ ಕಾರ್ಯಾಚರಣೆ ಇದು. ಸೂರ್ಯ, ಸೋಮಶೇಖರ್, ಕಾರು ಚಾಲಕ ಚೇತನ್ ಅರೆಸ್ಟ್ ಆಗಿದ್ದಾರೆ. ರಿಸರ್ಚ್ ಸೆಂಟರ್ ಹೆಸರಿನಲ್ಲಿ ಈ ಉದ್ಯಮಿ ನಡೆಸ್ತಾ ಇದ್ರು. ಕಾರಿನಲ್ಲಿದ್ದ 1.05 ಕೋಟಿ ರೂಪಾಯಿ ಹಣವನ್ನ ರಾಬರಿ ಮಾಡಿದ್ರು. ಕಾರು ಚಾಲಕ ಚೇತನ್ನಿಂದ ರೌಡಿಗಳಿಗೆ ಮಾಹಿತಿಯನ್ನು ಕೊಡಲಾಗಿತ್ತು. ಕಾರನ್ನ ಅಡ್ಡಗಟ್ಟಿ ಹಣವನ್ನ ಈ ಗ್ಯಾಂಗ್ ದರೋಡೆ ಮಾಡಿದೆ. ಪೊಲೀಸರ ವಿಚಾರಣೆ ವೇಳೆ ಕಾರು ಚಾಲಕನ ಸಂಚು ಬಯಲಾಗಿದೆ. ಆರೋಪಿಗಳಿಂದ 85 ಲಕ್ಷ ರೂಪಾಯಿ ಹಣವನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಸದ್ಯ ದರೋಡೆ ಗ್ಯಾಂಗ್ ಲಾಕ್ ಆಗಿದೆ. ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ದರೋಡೆ ಪ್ರಕರಣ. ಉದ್ಯಮಿಯ ಕಾರನ್ನ ಅಡ್ಡಗಟ್ಟಿ ಅಲ್ಲಿ ದರೋಡೆಯನ್ನು ಮಾಡಲಾಗಿತ್ತು. ಹಣ ರಿಕವರಿ ಕೂಡ ಆಗಿದೆ. ಆರೋಪಿಗಳ ಬಂಧನ ಆಗಿದೆ. ಉದ್ಯಮಿಯ ಕಾರು ಚಾಲಕ ಚೇತನ್ ದರೋಡೆಗೆ ಪ್ಲಾನನ್ನು ಕೊಟ್ಟಿದ್ದ ಎನ್ನುವ ಮಾಹಿತಿ ಇದೆ. ಇನ್ನೊಂದು ಕಡೆಯಲ್ಲಿ ಆರೋಪಿಗಳಿಂದ ಸೀಸ್ ಮಾಡಿರುವ ಹಣವನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಆರೋಪಿಗಳ ಬಳಿ ಗನ್ ಕೂಡ ಇತ್ತು. ಬೆದರಿಸೋಕೆ ಗನ್ನನ್ನು ಕೂಡ ತಂದಿದ್ರು. ಸದ್ಯ ಅದು ಕೂಡ ಸೀಸ್ ಆಗಿದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈ ಉದ್ಯಮಿಯನ್ನ ರಾಬರಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ನಡೆಸಿದ್ರು? ನಾಗಂಗಲ್ಲಿ ಪೊಲೀಸರು ಕಾರ್ಯಾಚರಣೆ ಮಾಡಿ ಸುಮಾರು ಲಕ್ಷಾಂತರ ರೂಪಾಯಿ 25 ಲಕ್ಷ ರೂಪಾಯಿ ಬದಿಗಾದಂತಹ ಹಣವನ್ನ ಏನು ಸೀಸ್ ಮಾಡಿದಂತದ್ದು, ವಶಕ್ಕೆ ಪಡೆದಿರುವಂತಹ ಒಂದು ಘಟನೆ ಅಂತಿದೆ. ಅಂದ್ರೆ ಈ ಉದ್ಯಮಿ ಏನಿದ್ದಾನೆ, ಈ ಉದ್ಯಮಿ ಶಿವಶಂಕರ್ ಎನ್ನುವಂತಹ ವ್ಯಕ್ತಿಯ ವಿರುದ್ಧ ವಿವೇಕಪುರಂ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ರೈಸ್ ಪುಲ್ಲಿಂಗ್ ದಂಧೆಯಲ್ಲಿ ಹಲವರಿಗೆ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಆತನು ಕೂಡ ಒಂದು ದೂರನ್ನು ಕೊಟ್ಟಿರ್ತಾನೆ. ಈ ದೂರಿನಲ್ಲಿ ಏನಂತಂದ್ರೆ, ಈತ ಹಣ ಮಾಡುವ ಒಂದು ಉದ್ದೇಶಕ್ಕೋಸ್ಕರವಾಗಿ ಕೆಲವೊಂದು ವ್ಯಕ್ತಿಗಳನ್ನ ಬಳಸ್ಕೊಂಡು ಆತ ಹಣವನ್ನ ಮಾಡುವಂತಹ ಕೆಲಸಕ್ಕೆ ಕೂಡ ಮುಂದಾಗಿರ್ತಾನೆ. ಇದೇ ಒಂದು ಚಾಳಿಯನ್ನ ಮುಂದುವರಿಸಿರುವಂತಹ ಈ ದೂರದವರ ಶಿವಶಂಕರ್ ಏನಿದ್ದಾನೆ, ಈ ಆಂಧ್ರ ಮೂಲದ 2 ವ್ಯಕ್ತಿಗಳಿಂದ ಕೂಡ ಹಣ ಮಾಡೋದಕ್ಕೆ ಅಂತ ಹೇಳಿ ಈತ ವಂಚನೆ ಮಾಡಿರ್ತಾನೆ. ಅದಕ್ಕೆ ಸಂಬಂಧಪಟ್ಟಂತ ಹಣವನ್ನ ತೆರೆಸ್ಕೊಂಡು ಆತ ಕೊಡಗೇಹಳ್ಳಿಯಲ್ಲಿ ಒಂದು ಹೋಟೆಲ್ ನಲ್ಲಿ ವಾಸ ಆಗಿರ್ತಾರೆ. ಆ ಒಂದು ಹಣದಿಂದ ಹೆಚ್ಚಿನ ಒಂದು ಮನಿ ಡಬ್ಲಿಂಗ್ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪ್ಲಾನ್ ಅನ್ನು ಮಾಡ್ಕೊಳ್ತಾನೆ. ಅದರಂತೆ ಕೂಡ ಎರ್ಟಿಗಾ ಕಾರ್ನಲ್ಲಿ ಹಣವನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಕೂಡ ತನ್ನ ಕಾರು ಚಾಲಕ ಚೇತನ್ಗೆ ಕೂಡ ಹೇಳಿರ್ತಾನೆ. ಅದರಂತೆ ಈ ಚೇತನ್ ಕೂಡ ಹಣವನ್ನು ತೆಗೆದುಕೊಂಡು ಹೋಗ್ತಿರುವಂತಹ ವಿಚಾರ ತಿಳಿದು ತನ್ನ ಸ್ನೇಹಿತರ ಜೊತೆ ಪ್ಲಾನ್ ಅನ್ನ ಮಾಡ್ಕೊಳ್ತಾನೆ. ಈ ಒಂದು ಕುದುರೆಗೆರೆ ಕ್ರಾಸ್ ಬಳಿ ಹೋಗುವಂತಹ ಸಂದರ್ಭದಲ್ಲಿ ಅಡ್ಡಗಟ್ಟಿದಂತಹ ಈ 5 ಟೀಮ್ ಕೂಡ ಈ ಹಣವನ್ನ ದೋಚಿಕೊಂಡು ಎಸ್ಕೇಪ್ ಆಗಿರುವಂತದ್ದು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾದನಾಯಕನಹಳ್ಳಿ ಠಾಣೆಗೆ ಒಂದು ಪ್ರಕರಣ ದಾಖಲಾಗಿರುತ್ತೆ. ಈ ಆರೋಪಿಗಳನ್ನ ಬಂಧಿಸಿ ಈಗ ಹಣವನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈ ಪ್ರಕರಣದ ಪ್ರಮುಖ ಒಂದು ದಂಧೆ ರೈಸ್ ಪುಲ್ಲಿಂಗ್ ಅಲ್ಲಿ ಹಣವನ್ನ ಮಾಡಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ರು ಅನ್ನೋಂಥದ್ದು ಗೊತ್ತಾಗಿರುವಂತದ್ದು. ಸದ್ಯ ಈಗ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ಮುಂದುವರಿಸಿರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.